ತಪ್ಪಿತು ಅಂದಾಗ ಮತ್ತೊಂದು ಸಂಕಷ್ಟ ಶುರುವಾಗಿರುತ್ತೆ. ಇದೀಗ ಪೂಜಾ ಕಿಶನ್ ಮದ್ವೆ ಮಾಡ್ಬೇಕು ಅಂತ ಹೊರಟಿದ್ದಾಳೆ ಭಾಗ್ಯ. ಆದ್ರೆ ವಿಘ್ನಗಳೇ ಮುಗಿತಾ ಇಲ್ಲ. ಕಿಶನ್ ಪೂಜೆ ಮದ್ವೆ ನಿಲ್ಲಿಸಲು ಆದೀಶ್ವರ್ ಮುಂದಾಗಿದ್ದಾನೆ. ಆಗಾಗ ಭಾಗ್ಯ ಜೊತೆ ಕಿರಿಕ್ ಮಾಡಿಕೊಳ್ತಿದ್ದಾನೆ. ಆದ್ರೆ ಭಾಗ್ಯ ಆತನ ಮನವೊಲಿಸ್ತಿದ್ದಾಳೆ. ಆದ್ರೆ ಆದೀಶ್ವರ್ ಕೋಪ ಕಡಿಮೆ ಆಗ್ತಿಲ್ಲ. ಇದೀಗ ಭಾಗ್ಯ ಮೇಲೆ ಆದೀಶ್ವರ್ಗೆ ಲವ್ ಆಗುತ್ತಾ ಅನ್ನೋ ಕ್ಯೂರಿಯಾಸಿಟಿ ವೀಕ್ಷಕರನ್ನ ಕಾಡ್ತಿದೆ. ಅಷ್ಟಕ್ಕೂ ಆದೀಶ್ವರ್ಗೆ ಭಾಗ್ಯ ಮೇಲೆ ಲವ್ ಆಗುತ್ತಾ? ತಾಂಡವ್ ಮುಂದೇನು ಮಾಡ್ತಾನೆ? ಶ್ರೇಷ್ಠ ಕತೆ ಏನು? ಈ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ. ನಾನು ಶ್ವೇತಾ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಭಾಗ್ಯಲಕ್ಷ್ಮಿ ಸೀರಿಯಲ್ ಈಗ ರೋಚಕ ತಿರುವು ಪಡ್ಕೊಂಡಿದೆ. ಭಾಗ್ಯ ಪೂಜಾ ಕಿಶನ್ ಮದುವೆ ಮಾಡಿಸಲು ಮುಂದಾಗಿದ್ದಾಳೆ. ಆರಂಭದಲ್ಲಿ ತಾಂಡವ್ ಹಾಗೂ ಶ್ರೇಷ್ಠ ಈ ಮದುವೆಗೆ ಅಡ್ಡಿಯಾಗಿದ್ರು. ಕಿಶನ್ ಮೇಲೆ ಕೆಟ್ಟ ಅಭಿಪ್ರಾಯ ಬರುವಂತೆ ಮಾಡಿ ಮದುವೆ ನಿಲ್ಲಿಸಲು ಮುಂದಾಗಿದ್ರು. ಆದ್ರೆ ಕಿಶನ್ ಒಳ್ಳೆಯವನಂತ ಕುಸುಮ ಹಾಗೂ ಭಾಗ್ಯಗೆ ಗೊತ್ತಾಗುತ್ತೆ. ಆದ್ರೆ ಕಿಶನ್ ಕನ್ನಿಕಾ ಅಣ್ಣ ಅನ್ನೋದು ಗೊತ್ತಿರಲ್ಲ. ಈ ವಿಚಾರ ಗೊತ್ತಾದಾಗ ಭಾಗ್ಯ ಮನೆಯವರು ಶಾಕ್ ಆಗಿದ್ರು. ಆದ್ರೂ ಪೂಜಾಗೋಸ್ಕರ ಈ ಮದ್ವೆಗೆ ಒಪ್ಪಿದ್ದಾರೆ. ಕನ್ನಿಕಾ ತಂದೆ ತಾನು ಮುಂದೆ ನಿಂತು ಮದ್ವೆ ಮಾಡಿಸ್ತೇನೆ ಅಂತ ಮಾತು ಕೊಟ್ಟಿದ್ದಾರೆ. ಆದ್ರೆ ಕನ್ನಿಕಾ ತನ್ನ ದೊಡ್ಡಣ್ಣ ಆದೀಶ್ವರ್ನ ಮನೆಗೆ ಕರೆಸಿ ಮದ್ವೆ ನಿಲ್ಲಿಸಲು ಹೊರಟಿದ್ದಾಳೆ. ಇದೀಗ ಆದೀಶ್ವರ್ ಭಾಗ್ಯ ಜೊತೆ ಪದೇ ಪದೇ ಕಿರಿಕ್ ಮಾಡಿಕೊಳ್ತಿದ್ದಾನೆ. ಈ ಮದ್ವೆ ನಡೆಯೋದೇ ಇಲ್ಲ ಅಂತ ಕಡಾಖಂಡಿತವಾಗಿ ಹೇಳಿದ್ದಾನೆ. ಆದ್ರೀಗ ಆದೀಶ್ವರ್ಗೆ ಭಾಗ್ಯ ಮೇಲೆ ಲವ್ ಆಗುತ್ತಾ ಅನ್ನೋ ಕ್ಯೂರಿಯಾಸಿಟಿ ಮೂಡಿದೆ. ಹೌದು, ಕನ್ನಿಕಾ ಆದೀಶ್ವರ್ಗೆ ಭಾಗ್ಯ ಮನೆಯವರ ಮೇಲೆ ಕೆಟ್ಟ ಅಭಿಪ್ರಾಯ ಬರುವಂತೆ ಮಾಡಿದ್ದಾಳೆ. ದುಡ್ಡಿಗಾಗಿ ಪ್ರೀತಿಯ ನಾಟಕವಾಡ್ತಿದ್ದಾರೆ. ಈ ಮನೆಯನ್ನು ಒಡೆಯಲು ಈ ತರ ಡ್ರಾಮಾ ಮಾಡ್ತಿದ್ದಾರೆ ಅಂತ ಸುಳ್ಳು ಹೇಳಿದ್ದಾಳೆ. ತನ್ನ ಮನೆಯನ್ನ ಹೇಗಾದ್ರೂ ಮಾಡಿ ಉಳಿಸಿಕೊಳ್ಬೇಕು ಅಂತ ಆದೀಶ್ವರ್ ವಿದೇಶದಿಂದ ಊರಿಗೆ ಬಂದಿದ್ದಾನೆ. ಕಿಶನ್ ಪೂಜೆ ಮದ್ವೆ ಹೇಗಾದ್ರೂ ಮಾಡಿ ನಿಲ್ಲಿಸಬೇಕು ಅಂತ ಮುಂದಾಗಿದ್ದಾನೆ. ಭಾಗ್ಯ ಕುಸುಮಾಗೆ ಆದೀಶ್ವರ್ ಕಿಶನ್ ಅಣ್ಣ ಅಂತ ಗೊತ್ತಿರಲಿಲ್ಲ. ಹೀಗಾಗಿ ಆತನ ಜೊತೆ ಭಾಗ್ಯ ಹಾಗೂ ಕುಸುಮ ಆರಂಭದಿಂದಲೂ ಕಿರಿಕ್ ಮಾಡಿಕೊಂಡಿದ್ರು. ಇದರಿಂದಾಗಿ ಆದೀಶ್ವರ್ ಸಿಟ್ಟು ಜಾಸ್ತಿಯಾಗಿದೆ. ಇದೀಗ ಆದೀಶ್ವರ್ ಭಾಗ್ಯಾಳನ್ನ ಬೆಟ್ಟಕ್ಕೆ ಬರುವಂತೆ ಹೇಳಿದ್ದಾನೆ. ಈ ಮದ್ವೆಯನ್ನ ಹೇಗಾದ್ರೂ ಮಾಡಿ ನಿಲ್ಲಿಸು, ಬೇಕಾದಷ್ಟು ದುಡ್ಡು ಕೊಡ್ತೇನೆ ಅಂತ ಭಾಗ್ಯ ಮೇಲೆ ಹಣವನ್ನ ಸುರಿದಿದ್ದಾನೆ. ಆದ್ರೀಗ ವೀಕ್ಷಕರು ಬೇರೆಯೇ ಲೆಕ್ಕಾಚಾರ ಹಾಕಿದ್ದಾರೆ. ಇಂದಿನ ದುಶ್ಮನ್ಗಳು ನಾಳೆ ಜೋಡಿ ಆಗ್ತಾರೆ ಅಂತ ಕಾಮೆಂಟ್ ಮಾಡ್ತಿದ್ದಾರೆ. ಹೌದು, ಕಿಶನ್ ಹಾಗೂ ಪೂಜಾ ಲವ್ ಶುರುವಾಗಿದ್ದು ಕೂಡ ಹೀಗೆ. ಆರಂಭದಲ್ಲಿ ಇವರಿಬ್ರು ತುಂಬಾ ಕಿತ್ತಾಡ್ತಿದ್ರು. ಬರುತ್ತಾ ಇಬ್ರು ಕ್ಲೋಸ್ ಆದ್ರು. ಇವರಿಬ್ಬರ ಸ್ನೇಹ ಪ್ರೀತಿಗೆ ತಿರುಗಿತು. ಭಾಗ್ಯ ವಿಚಾರದಲ್ಲೂ ಹೀಗೆ ಆಗುತ್ತೆ. ಆದೀಶ್ವರ್ಗೆ ಭಾಗ್ಯ ಮೇಲೆ ಲವ್ ಆಗುತ್ತೆ ಅಂತ ವೀಕ್ಷಕರು ಕಾಮೆಂಟ್ ಮಾಡ್ತಿದ್ದಾರೆ. ಇನ್ನು ತಾಂಡವ್ ಕೆಲಸ ಕಳ್ಕೊಂಡಿದ್ದ ವೇಳೆ ಭಾಗ್ಯ ಮಾತನಾಡಿ ಮತ್ತೆ ಕೆಲಸ ಸಿಗುವಂತೆ ಮಾಡಿದ್ಲು. ಇದನ್ನೇ ಹಿಡ್ಕೊಂಡು ಎಲ್ಲರೂ ತಾಂಡವ್ನ ಹೀಯಾಳಿಸ್ತಿದ್ರು. ಇದರಿಂದ ಸಿಟ್ಟಿಗೆದ್ದ ತಾಂಡವ್ ಈಗ ಕೆಲಸ ಬಿಟ್ಟಿದ್ದಾನೆ. ಕೆಲಸಕ್ಕೆ ರಿಸೈನ್ ಮಾಡಿ ಡೈರೆಕ್ಟ್ ಭಾಗ್ಯ ಮನೆಗೆ ಬಂದಿದ್ದಾನೆ. ಅಷ್ಟೇ ಅಲ್ಲ, ಭಾಗ್ಯ ಮೇಲೆ ಕೂಗಾಡಿದ್ದಾನೆ. ಇದೀಗ ಕೆಲಸ ಬಿಟ್ಟ ತಾಂಡವನ ಗತಿಯೇನು? ಕೆಲಸವಿಲ್ಲದ ತಾಂಡವನ ಶ್ರೇಷ್ಠ ಬಿಟ್ಟು ಹೋಗ್ತಾಳ ಅನ್ನೋ ಕ್ಯೂರಿಯಾಸಿಟಿ ಎಲ್ಲರನ್ನ ಕಾಡ್ತಿದೆ. ಒಟ್ಟಿನಲ್ಲಿ ಭಾಗ್ಯಲಕ್ಷ್ಮಿ ಸೀರಿಯಲ್ನ ಮುಂಬರುವ ಎಪಿಸೋಡ್ಗಳು ಟ್ವಿಸ್ಟ್ ಅಂಡ್ ಟರ್ನ್ ಇಂದ ಕೂಡಿದೆ. ಸೊ ಈ ಬಗ್ಗೆ ನಿಮ್ಗೆ ಏನನ್ನಿಸ್ತಿದೆ? ಭಾಗ್ಯ ಮೇಲೆ ಆದೀಶ್ವರ್ಗೆ ಲವ್ ಆಗ್ಬೋದಾ? ಕೆಲಸ ಕಳ್ಕೊಂಡಿರೋ ತಾಂಡವ್ ಮುಂದೇನು ಮಾಡ್ಬೋದು? ಭಾಗ್ಯ ಮನೆಗೆ ವಾಪಸ್ ಬರ್ಬೋದಾ ಅಂತ ಕಾಮೆಂಟ್ ಮಾಡಿ. ನಮಸ್ಕಾರ.